ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ದೇಶದಲ್ಲೇ ಅತಿ ಹೆಚ್ಚು ಕಪ್ಪು ಹಣ ಸೀಸ್ ಆಗಿದ್ದು ಕರ್ನಾಟಕದಲ್ಲೇ. ದೇಶದಲ್ಲಿ ಸಿಕ್ಕಂತ 3,000 ಕೋಟಿ ದುಡ್ಡಲ್ಲಿ ಕರ್ನಾಟಕದ್ದು 20% ಪಾಲಿದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ದೇಶದಲ್ಲೇ ಅತಿ ಹೆಚ್ಚು ಕಪ್ಪು ಹಣ ಸೀಸ್ ಆಗಿದ್ದು ಕರ್ನಾಟಕದಲ್ಲೇ. ದೇಶದಲ್ಲಿ ಸಿಕ್ಕಂತ 3,000 ಕೋಟಿ ದುಡ್ಡಲ್ಲಿ ಕರ್ನಾಟಕದ ಪಾಲೆಷ್ಟು ಅಂತ ಈಗ ಗೊತ್ತಾಗ್ತಾ ಇದೆ. 20% ಪಾಲು ಕರ್ನಾಟಕಕ್ಕೆ. ಕರ್ನಾಟಕದಲ್ಲಿ ಇವರೆಗೂ ಸಿಕ್ಕಿರುವಂತದ್ದು ಬರೋಬ್ಬರಿ 600 ಕೋಟಿ ರೂಪಾಯಿ. ಐಟಿ ಅಧಿಕಾರಿಗಳು ಕರ್ನಾಟಕದ ಮೇಲೆ ಯಾಕೆ ಕಣ್ಣಿಟ್ಟಿದ್ದಾರೆ? ಸಿಎಂ ಸಿದ್ದರಾಮಯ್ಯ ಆಪ್ತರನ್ನೇ ಯಾಕೆ ಐಟಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ದಾರಾ? ರೇಡ್ ಮಾಡ್ತಾ ಇರೋದು ಯಾಕೆ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡಿರುವಂತದ್ದು ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಹಾಗೆ ತಮ್ಮ ಆಪ್ತರ ಮೇಲಿನ ಐಟಿ ರೇಡ್ ನಿಂದ ಸಿಎಂ ಸಿದ್ದರಾಮಯ್ಯನವರೀಗ ಕಂಗಾಲಾಗಿದ್ದಾರಂತೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಕಣ್ಣಿಟ್ಟಿದ್ಯಾ? ಇನ್ನೊಂದು ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾದಿದ್ಯಾ ಕಂಟಕ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಸಿಎಂ ಆಪ್ತರ ಮೇಲೆ ರೈಡ್ ಮಾಡಿಸಿ ದುಡ್ಡೆಲ್ಲ ಖಾಲಿ ಮಾಡಿಸ್ತಾ ಇದ್ದಾರಾ ಮೋದಿ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮುಂದಿನ ಎಲೆಕ್ಷನ್ ಹೊತ್ತಿಗೆ ಸಿದ್ದು ಅಂಡ್ ಟೀಮ್ ಬಳಿ ದುಡ್ಡೇ ಇರಲ್ವಾ? ದುಡ್ಡಿಲ್ಲದೆ ಮುಂದಿನ ಎಲೆಕ್ಷನ್ ಗೆಲ್ಲೋದಕ್ಕೆ ಆಗದೆ ಕಾಂಗ್ರೆಸ್ ನೆಲ ಕಚ್ಚುತ್ತಾ? ಕರ್ನಾಟಕದಲ್ಲಿ ಕಮಲ ಅರಳಿಸೋದಕ್ಕೆ ಮೋದಿ ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ಇದು ಅನ್ನುವಂತ ಬಗ್ಗೆ ಕೂಡ ಮಾತುಗಳು ಓಡಾಡ್ತಾ ಇದ್ದಾವೆ. ಮಾತುಗಳು ಕೂಡ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ವಲಯದಲ್ಲೂ ಕೂಡ ಈ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆಯಂತೆ. ಇನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಜನತಾ ದರ್ಶನದ ಸಂದರ್ಭದಲ್ಲಿ ಸಹಾಯ ಕೇಳಿ ಬಂದಂತಹ ಮಹಿಳೆಗೆ ಸಿದ್ದರಾಮಯ್ಯ ಅವರು ತಮ್ಮ ಅಸಹಾಯಕತೆಯನ್ನ ತೋಡ್ಕೊಂಡಿದ್ದಾರೆ. ಆ ಮಹಿಳೆಯ ಬಳಿ ಸಿಎಂ ತವರು ವರುಣ ಕ್ಷೇತ್ರದಿಂದ ಆಗಮಿಸಿದಂತಹ ಕಮಲಮ್ಮ ಹಣಕಾಸಿನ ನೆರವನ್ನ ನೀಡುವಂತೆ ಸಿಎಂ ಬಳಿ ಕೇಳಿಕೊಂಡಿದ್ರು. ಆದ್ರೆ ಇದಕ್ಕೆ ಉತ್ತರಿಸಿದಂತಹ ಸಿಎಂ ಸಿದ್ದರಾಮಯ್ಯ, ಈಗೆಲ್ಲ ಹಣ ಕೊಡಕ್ಕಾಗಲ್ಲಮ್ಮ, ಮೋದಿ ಅವರು ನೋಟ್ ಬ್ಯಾನ್ ಮಾಡಿರೋದ್ರಿಂದ ನಮ್ಗೆಲ್ಲ ಬೇಗ ಹಾಕಿದ್ದಾರೆ ಅವರು ಮೋದಿ ಅವರು ಅನ್ನುವಂತ ಮಾತನ್ನ ಆ ಮಹಿಳೆ ಹತ್ರ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗ ಇಲ್ಲಮ್ಮ, ಈಗ ನಾವು ಏನು ಕಾಸು ಕೊಡೋಗಿಲ್ಲ. ಟೀಮ್ ಮೋದಿ ಎಲ್ರಿಗೂ ಏನೆಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ, ಕೊಡಕ್ಕೂ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಮೈಸೂರು ಚಾರ್ಜ್ ಕೊಟ್ಟು ಹೋಗುವ. ಈಗ ಇಲ್ಲಮ್ಮ, ಈಗ ನಾವು ಏನು ಕಾಸು ಕೊಡೋಗಿಲ್ಲ. ಟೀಮ್ ಮೋದಿ ಎಲ್ರಿಗೂ ಏನೆಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ, ಕೊಡಕ್ಕೂ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಸಿಕ್ಕಿರುವಂತಹ ಕಪ್ಪು ಹಣದಲ್ಲಿ ಬರೋಬ್ಬರಿ ಕರ್ನಾಟಕದ ಪಾಲೆ ಹೆಚ್ಚಾಗಿದೆ ಅನ್ನುವಂಥದ್ದು. ಸುಮಾರು 600 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣ ಐಟಿ ಅಧಿಕಾರಿಗಳು ಅವರ ಬಳಿಗೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ನ ಪಕ್ಷದವರ ಏನಿದ್ದಾರೆ ಅವರ ಮೇಲೆನೆ ಐಟಿ ಅಧಿಕಾರಿಗಳು ಹೆಚ್ಚಾಗಿ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಅನ್ನ ನಿಜಕ್ಕೂ ಟಾರ್ಗೆಟ್ ಮಾಡಿದ್ದಾರಾ ಮೋದಿ ಅವರು ಅನ್ನುವಂಥದ್ದು? ಖಂಡಿತ ಮಾದೇಶ್, ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಐಟಿ ಅವರು ಮಾಡ್ತಿರುವಂಥ ದಾಳಿಗಳನ್ನ ನೋಡಿದಾಗ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೇ ಈ ಒಂದು ದಾಳಿಗೆ ಹೆಚ್ಚಾಗಿ ಈಡಾಗ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ನೀವು ಮೊದಲಿಂದ ನೋಡ್ತಾ ಬರ್ಬೋದು, ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರ ಮೇಲೆ ದಾಳಿ ಆಯಿತು. ಈ ದಾಳಿಯ ವೇಳೆ ಇಬ್ಬರು ಸಚಿವರ ಹೆಸರು ತಳುಕು ಹಾಕ್ಕೊಂಡಿದೆ. ಅದು ಯಾರು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ವಿಶೇಷವಾಗಿ ಇಬ್ಬರು ಸಚಿವರು ಸಿಎಂಗೆ ಆಪ್ತರು, ಮತ್ತು ಏನು ಜಯಚಂದ್ರ ಅವರು ಕೂಡ ಲೋಕೋಪಯೋಗಿ ಸಚಿವ ಮಹದೇವಪ್ಪ ಅವರ ಆಪ್ತರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಹೀಗಾಗಿ ಮಹದೇವಪ್ಪ ಅವ್ರಿಗೂ ಕೂಡ ಈಗ ಆ ಒಂದು ದಾಳಿಯ ಬಿಸಿ ತಟ್ಟಿದೆ. ಜಾರಿ ನಿರ್ದೇಶನಾಲಯ ಮಹದೇವಪ್ಪ ಅವ್ರಿಗೂ ನೋಟಿಸ್ ಜಾರಿ ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಇದರ ಮಧ್ಯೆ ನಿನ್ನೆ ಏನು ದಾಳಿ ನಡೀತು, ಐಟಿ ದಾಳಿ, ನಿನ್ನೆ ದಾಳಿಯ ವೇಳೆ 2,89,00,000 ಏನು ಸಿಕ್ಕಿದೆ. ಕಾರ್ಪೊರೇಟರ್ ಮಂಜುನಾಥ್ ಅವರು, ಕಾಂಗ್ರೆಸ್ನ ಕಾರ್ಪೊರೇಟರ್, ಅವರು ಸಿದ್ದರಾಮಯ್ಯ ಅವರ ಪುತ್ರ ರಾಕೇಶ್ ಅವರಿಗೆ ಆಪ್ತರಾಗಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ಮಂಜುನಾಥ್ ಅವರು ನಿರಾಕರಿಸಿದ್ದಾರೆ. ನಾವು ಫೋನ್ ಮಾಡಿ ಕೇಳಿದಾಗ ಅವರು ನಿರಾಕರಿಸಿದ್ರು, ಅದು ಫ್ಲಾಟ್ ನಂದಲ್ಲ ಅಂತ. ಆದರೆ ಐ ಟಿ ಅಧಿಕಾರಿಗಳು ಹೇಳಿರುವಂಥ ಮಾಹಿತಿಯ ಪ್ರಕಾರ ಆ ಹಣ
ಕಾರ್ಪೊರೇಟರ್ ಮಂಜುನಾಥ್ ಅವರಿಗೆ ಸೇರಿದ್ದು ಅನ್ನುವಂಥದ್ದು ಸ್ಪಷ್ಟತೆ ಸಿಗ್ತಾ ಇದೆ. ಮಂಜುನಾಥ್ ಅವರು ಕೂಡ CM ಪುತ್ರರಿಗೆ ಆಪ್ತರಾಗಿದ್ರು. ಸೊ ಅಲ್ಲೂ ಕೂಡ IT ದಾಳಿ ಮಾಡಿರುವಂಥದ್ದು ಇದೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ತಲೆಬಿಸಿ ಉಂಟು ಮಾಡಿದೆ. ಮತ್ತು ಅವರು ಇವತ್ತು ಬೆಳಗ್ಗೆಯಿಂದ ನೋಡಿದಾಗ ತುಂಬ ಟೆನ್ಷನ್ನಲ್ಲಿದ್ದರು. ಒಬ್ಬ ಮಹಿಳೆ ಸಹಾಯ ಕೇಳ್ಕೊಂಡು ಬಂದಾಗ ಆ ಮಹಿಳೆಯ ಮೇಲೆ ಅವರ ಅಸಹಾಯಕತೆಯನ್ನು ತೋರಿಸ್ಕೊಂಡ್ರು. ಮೋದಿ ಅವರು ನಮಗೆಲ್ಲ ಬೀಗ ಹಾಕ್ಬಿಟ್ಟಿದ್ದಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಮಾತನ್ನು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಸೊ ಇದರಿಂದ ಎಲ್ಲೊಂದು ಕಡೆ ಭಾಳ ಸ್ಪಷ್ಟ ಆಗುತ್ತೆ, ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಕೇಂದ್ರ ಸರ್ಕಾರ. ಯಾಕೆಂದರೆ ಏನು ಕಾಂಗ್ರೆಸ್ ಮುಕ್ತ ಭಾರತವನ್ನು ಕಟ್ಟಬೇಕು ಅಂತ ಹೊರಟಿರುವಂಥವ್ರು ಮೋದಿಯವರು. ಮೊದಲು ಕರ್ನಾಟಕದಲ್ಲಿ ಅತಿ ದೊಡ್ಡ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಅದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತುಗಳು ಈಗ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇರುವಂಥದ್ದು. ಮಾದೇಶ್, ಅಂದ್ರೆ ಪ್ರತ್ಯಕ್ಷವಾಗಿ ಯಾರಾದ್ರೂ ಅದನ್ನ ಹಂಚ್ಕೊಂಡಿದಾರ ಅಂತ ಹೇಳಿದಾರ ಅಂತ ಯಾರಾದ್ರೂ? ಅಲ್ಲ, ಪ್ರತ್ಯಕ್ಷವಾಗಿ ಇದು ಹಂಚ್ಕೊಳ್ತಾ ಇದ್ರು ಕೂಡ ಪರೋಕ್ಷವಾಗಿ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಮಾದೇಶ್. ಯಾಕೆಂದ್ರೆ ಈ ವಿಷಯಗಳೆಲ್ಲವನ್ನು ಕೂಡ ಬಹಿರಂಗವಾಗಿ ಯಾರು ಮಾತನಾಡೋದಿಲ್ಲ. ಅವರವರ ಪಕ್ಷದ ಆಂತರಿಕ ವಿಚಾರಗಳು ಅವರೊಳಗೆ ಚರ್ಚೆ ಆಗ್ತಾ ಇರುತ್ತೆ. ನಮ್ಮ ಪಕ್ಷದವರೆಲ್ಲರ ಮೇಲೂ ಕೂಡ ರೈಡ್ ಆಗ್ತಾ ಇದೆ. ಯಾರ್ಯಾರು ದುಡ್ಡು ಇಟ್ಕೊಂಡಿದ್ದಾರೆ, ಯಾರ್ಯಾರು ಫಂಡಿಂಗ್ ಮಾಡ್ತಾ ಇದ್ರು ಪಕ್ಷಕ್ಕೆ, ಅವ್ರ ಮೇಲೆ ರೈಡ್ ಆಗ್ತಾ ಇದೆ. ಸೊ ಮುಂದೆ ಎಲೆಕ್ಷನ್ಗೆ ಭಾಳ ಕಷ್ಟ ಆಗುತ್ತಲ್ಲಪ್ಪ ಅನ್ನೋವಂಥ ಒಂದಿಷ್ಟು ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಸೊ ಕಾರ್ಪೊರೇಟರ್ ಮಂಜುನಾಥ್ ಅವರು ಸಿಕ್ಕಾಕೊಂಡಿದ್ದಾರೆ, ನೋಡ್ರಪ್ಪ ಹುಷಾರಾಗಿರಿ ಅನ್ನೋವಂಥ ಒಂದು ಮಾತನ್ನು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರಂತೆ, ಒಂದಿಷ್ಟು ಮೂಲಗಳು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಆಂತರಿಕವಾಗಿ ಇದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಮಾದೇಶ್. ಓಕೆ, ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜನರ ಸೇವೆ ಮಾಡುತ್ತೇವೆಂದು ಭಾಷಣ ಬಿಗಿದು ಕಣ್ಣೀರು ಸುರಿಸಿ ಆಯ್ಕೆಯಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾಗುತ್ತಾರೆ ಅನ್ನುವುದು ಬಯಲಾದ ದಿನ. ನಾನು ಮಹಿಳೆ ಜೊತೆ ರಾಸಲೀಲೆ ನಡೆಸಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದಿದ್ದ ಅಬಕಾರಿ ಸಚಿವ HY ಮೇಟಿ ಅವರು ಇವತ್ತು ಮೌನಕ್ಕೆ ಶರಣಾಗಲೇಬೇಕಾಯಿತು. ಕೊನೆಗೆ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವ HY ಮೇಟಿ ವಜಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ.